आणि आता सध्या प्रति चालू आहे आपण काय परमिशन घेतलेलं आहे नापोगस नवीन सर सर मैडम ಅಜೆಂಡಾ ಮುಗಿಲೆ ಕಟ್ಟಿ ಮಾಡಿದ್ರೆ ಹೊರಗೆ ಮಾತಾಡಕ್ಕೆ ಅವಕಾಶ ಕೊಡ್ತೈತಿ ನೋಡ್ರಿ ಮಾತಾಡಕ್ಕೆ ಅವಕಾಶ ಕೊಡ್ರಿ ಚಾಲು ಆಗಲಿ ಮೊದಲ ಮುಗಿಲೆ ಮುಗಿದ ವಿಷಯಗಳು ಬಹಳಷ್ಟು ಗಂಭೀರ ಆದರೂ ನಾವು ಅಲ್ಲಿ 80% ಅಲ್ಲಿ ಕನ್ನಡಿಗರು ಎಲ್ಲಿ ಜತ್ತ ಅಕ್ಕಲ್ಕೋಟ ಇಲ್ಲ ನಾವು ಅಲ್ಲಿ ನಮಗವ್ರ ಕನ್ನಡವಾಗ ನಮ್ಗೆ ಆಡಳಿತ ಕೊಡಿಸ್ತೀವಿ ನಾವು ಇಲ್ಲಿ ಕೊಡ್ತೀವಿ ಆ ರವಿಗೆ ಮರಾಠಿ ಒಳಗಡೆ ಬೇಕಾಗಿದ್ರೆ ನಾವು ಮಹಾರಾಷ್ಟ್ರ ರಾಜ್ಯಕ್ಕೆ ಹೋಗಿ ಅಲ್ಲಿ ಬೇಕಾದ್ರೆ ಕೇಳಿದೆವು ಆದ್ರೆ ಇಲ್ಲಿ ರಾಜ್ಯದೊಳಗೆ ಆಡಳಿತ ಭಾಷೆ ಕನ್ನಡ ಐತಿ ಕನ್ನಡ ಬೇಕು ನೀವು ಯಾರು ಕಮಿಷನರ್ ಆಗಲಿ ಮೇಯರ್ ಆಗಲಿ ಯಾರು ಕೊಡ್ತಕ್ಕಂಥ ಅಂತೇಳಿ ನಾ ಆಗ್ರಹ ಮಾಡ್ತೇನೆ ಮಾಡಬಿಡು ಸರ್ ಅದು ಇದು ಮಾಡ್ತೀವಿ ಕಂಟ್ರೋಲ್ ಮಾಡ್ತಾರೋ ಏನು ಮಾಡ್ತಾರೋ ಹೇಳಿ ನೀವೆಲ್ಲರೂ ಹೇಳೋದು ನಿಮಗೆ ಸರ್ಕಾರದ ಏನ್ರಿ ಇರುವಂತ ಎಲ್ಲರೂ ಪ್ರತಿಯೊಬ್ಬರಿಗೆ ಮಾತಾಡೋಕೆ ಅವಕಾಶ ಐತಿ ಮಾತಾಡಲಿ ಅಜೆಂಡಾ ಪ್ರಕಾರ ಹೋಗ್ಲಿ ಅವಾಗ ಯಾವಾಗ ಅವ್ನು ನೋಟಿಸ್ ಕೊಟ್ಟ ಮೇಯರ್ ಪರ್ಮಿಷನ್ ಕೊಟ್ಟರೆ ಮಾತಾಡಲ್ಲ ಏನು ಬೇಕಾದ ಅವನ ಅಭಿಪ್ರಾಯ ಬೇಕಾದ ವ್ಯಕ್ತ ಮಾಡಲಿ ಆದರೆ ಸುಮ್ಮ ಎದ್ದ ಬರೀ ಪ್ಲೇಸ್ದವ್ರಿಗೆ ಬರೀ ಇದಕ್ಕೆ ಹೋಗಕ್ಕೆ ಮಾಡೋದು ಪ್ರತಿಯೊಂದು मीटिंग ಮಾಡ್ತಾನ ಅವ ये आपकी जिम्मेदारी है आपकी वजह से हो रहा है देखो मैं वही बोल रहा हूँ देखो हम उनका सब्जेक्ट और लेटर दिया है मेयर परमिशन दिया तो बोलने दो ना हमारा कोई आपत्ति नहीं है फिर हमारा हम स्टैंड रखेंगे आपका आप स्टैंड रखो बोलने मत दो ಏನಿಲ್ಲ ಕರ್ನಾಟಕ ರಾಜ್ಯದೊಳಗೆ ಆಡಳಿತ ಭಾಷೆ
ಕನ್ನಡ ಇದಕ್ಕೆ 100ಕ್ಕೆ 100 ಸತ್ಯ. ಕಳೆದ ವಾರ ಇಲ್ಲಿ ಪ್ರಾಧಿಕಾರದ ಅಧ್ಯಕ್ಷರು ಬಿಳಿಮಲೆ ಅವರು ಬಂದಾಗ ಕಮಿಷನರ್ ಅವರು ಜಾಯಿಂಟ್ ಕರ್ಕೊಂಡು ಮೀಟಿಂಗ್ ಮಾಡಿ ಏನಂತ ಮಹಾನಗರ ಪಾಲಿಕೆ ಆಡಳಿತದೊಳಗೆ ಸಂಪೂರ್ಣ ಕನ್ನಡದೊಳಗೆ ಇರಬೇಕು, ಎಲ್ಲ ಪತ್ರ ವ್ಯವಹಾರಗಳು ಕನ್ನಡದೊಳಗೆ ಇರಬೇಕು ಅನ್ನೋದಂಥದ್ದೊಂದು ಅವರು ಮೀಟಿಂಗ್ ಮಾಡಿ ಹೋದರು. ಆ ಪ್ರಕಾರ ನಮಗೆ ಮೀಟಿಂಗ್ ನೋಟಿಸ್ ಆಗಿರ್ಬೋದು, ಆಮೇಲೆ ನಡವಳಿಕೆ ಆಗಿರ್ಬೋದು, ಎಲ್ಲನೂ ಕನ್ನಡದೊಳಗೆ ಬಂದಿದ್ದಾವೆ. ಅದಕ್ಕೆ ಒಬ್ಬ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಒಬ್ಬ ಸದಸ್ಯ ಯಾರು ರವಿ ಸಾಳುಂಕೆ ಅಂತೇಳಿ ಅವಂದೇನ ನಮಗೂ ಅಂತ ಒಂದು ನಾವು 1990ರಿಂದ 86 ಉದಾಹರಣೆ ಕೊಡ್ತಾವೆ. ನಾವು ಏನಂತ ನಾವೆಲ್ಲ ಭಾಷಾ ಅಲ್ಪಸಂಖ್ಯಾತರಿದ್ದೀವಿ, ನಮಗೆ ಮರಾಠಿ ಹೋಗಬೇಕು ಅಂತೇಳಿ ನಾವು ಹಂಗೆ ಏನು ಹೇಳ್ತೀವಿ, ನಾವು ಅಕ್ಕಲಕೋಟ ಜತ್ತ ಇಲ್ಲ ನಾವು ಭಾಷಾ ಅಲ್ಪಸಂಖ್ಯಾತರಿದ್ದೇವೆ 50%. ಇದು ಅವ್ರು ಇಲ್ಲಿ ಭಾಳ 15-20% ಹೇಳ್ಬೇಕು, ನಾವೆಲ್ಲ 50% ನಾವು ಭಾಷಾ ಅಲ್ಪಸಂಖ್ಯಾತಿದ್ರೆ ನಮಗೇನಾದ್ರೆ ಅವ್ರು ಕನ್ನಡದೊಳಗೆ ಕೊಡಂಗಿಲ್ಲ. ಅದಕ್ಕೆ ಅವು ಇಲ್ಲಿ ನಮಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಸುಮಾರು ಅವು ಇಲ್ಲಿಂದ 50 ವರ್ಷ 100 ವರ್ಷ ಆಗ್ಬತ್ತವ್ರೆ, ಅವ್ರು ಕನ್ನಡ ಕಲಿಬೇಕು. ಇಲ್ಲಿ ನಾವು ಮರಾಠಿನೇ ಬೇಕಪ್ಪ ಅಂತಂದ್ರೆ ಇಲ್ಲಿ ಪಕ್ಕ ಮರಾಠಿಗೆ ಹೋಗ್ಬೇಕು. ಅವ್ರೆ ಅಲ್ಲಿ ಕಾಗದ ಪತ್ರ ಬೇಕು, ಮರಾಠಿ ಹೋಗಿ ಕಾಗದ ಪತ್ರ ಬೇಡಬೇಕು. ಇಲ್ಲಿ ಕಾಗದ ಪತ್ರ ಬೇಡ್ರಿ ಹಿಂಗತಿ. ಆದ್ರೆ ಕಮಿಷನರ್ಗೆ ಮೇಯರ್ಗೆ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ, ಮರಾಠಿ ಒಳಗೆ ಕಾಗದ ಪತ್ರ ಯಾವುದೇ